ಹೊಸಬರ ಸಿನಿಮಾ ಯಾಕೆ ವರ್ಕ್ ಆಗ್ತಿಲ್ಲ? ಹೊಸಬರ ಸಿನಿಮಾಗಳು ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕು? ಪ್ರಮೋಷನಲ್ಲಿ ತೊಂದರೆ ಆಗ್ತಿದೆಯಾ? ಮೇಕಿಂಗಲ್ಲಿ ತೊಂದರೆ ಆಗ್ತಿದೆಯಾ? ಥಿಯೇಟ್ರ್ಗಳು ಸಿಗ್ತಿಲ್ವಾ? ಯಾಕೆ ಈ ಸಿನಿಮಾಗಳನ್ನು ಜನರಿಗೆ ರೀಚ್ ಮಾಡ್ಸೋಕ್ಕಾಗ್ತಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋ ಕಂಟೆಂಟ್ನ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ತರಹದ ಕಂಟೆಂಟ್ನ ಜಾಸ್ತಿ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇಲ್ಲಿ ಈಗ ನಾನು ಮಾತಾಡೋ ಕೆಲವೊಂದು ವಿಷಯದಲ್ಲಿ ಸೊಲ್ಯೂಷನ್ಸ್ ಇರದೇ ಇರ್ಬೋದು, ಪ್ರಾಬ್ಲಮ್ಸ್ ಅಂತೂ ತುಂಬ ಇದ್ದಾವೆ. ಫಾರ್ ಎಕ್ಸಾಂಪಲ್, ಹೊಸ ಸಿನಿಮಾಗಳಿಗೆ ಪ್ರಾಪರ್ ಆದ ರೀಚ್ ಸಿಗಲ್ಲ. ಈಗ ಒಂದು ಸಿನಿಮಾ ಮಾಡಿರ್ತಾರೆ, ಆ ಸಿನಿಮಾನ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಮಾಡಿರ್ತಾರೆ. ಈಗ ಅದನ್ನು ಪ್ರಮೋಟ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದರೆ ಸಿನಿಮಾ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೋ ಅಷ್ಟೇ ಅಮೌಂಟ್ ಇಲ್ಲೂ ಬೇಕಾಗುತ್ತೆ. ಸೊ ಇದರಿಂದ ಎಷ್ಟೊಂದು ಸಿನಿಮಾಗಳು ಈ ಹಂತದಲ್ಲೇ ಫೇಲ್ ಆಗಿಬಿಡ್ತವೆ. ಇದರ ಸೊಲ್ಯೂಷನ್ ಅಂದರೆ ಪ್ರಶಾಂತ್ ವರ್ಮಾ, ಹನುಮಾನ್ ಚಿತ್ರದ ಡೈರೆಕ್ಟರ್. ಇವರು ಒಂದು ಇಂಟರ್ವ್ಯೂವಲ್ಲಿ ಒಂದು ಮಾತು ಹೇಳ್ತಾರೆ, ಸಿನಿಮಾವನ್ನು ಎಷ್ಟಾಗುತ್ತೋ ಅಷ್ಟು ರಿಚ್ಚಾಗಿ ತೆಗೀರಿ. ಹೇಗೆ ಅಂದರೆ, ಈಗ ನಿನ್ನ ಸಿನಿಮಾದ ಬಡ್ಜೆಟ್ 50 ಲಕ್ಷ ಇದ್ದರೆ 20 ಲಕ್ಷದಲ್ಲಿ ಆಗೋ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಗ್ರ್ಯಾಂಡಾಗಿ ತೆಗೀರಿ. ಹೀಗೆ ಮಾಡೋದ್ರಿಂದ ಸಿನಿಮಾದ ಮೇಕಿಂಗ್ಗೆ ಯಾವುದೇ ಥರದ ಎಫೆಕ್ಟ್ ಬೀಳೋದಿಲ್ಲ. ಇನ್ಫ್ಯಾಕ್ಟ್ ಅದರಲ್ಲಿ ಉಳಿದಿರೋ ದುಡ್ಡನ್ನು ಸಿನಿಮಾದ ಮಾರ್ಕೆಟಿಂಗ್ ಪರ್ಪಸ್ಗೆ ಬಳಸ್ಕೋಬೋದು. ಒಟ್ಟಿನಲ್ಲಿ ಸಿನಿಮಾ ಸ್ಟೋರಿ ಮಾಡಬೇಕಾದ್ರೆ ಎಷ್ಟು ಇಂಟೆಲಿಜೆಂಟಾಗಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮೇನ್ ರೀಸನ್ ಕನ್ನಡ ಸಿನಿಮಾಗಳಿಗೆ ಆಗ್ತಿರೋ ತೊಂದರೆ ಏನಪ್ಪ ಅಂದರೆ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಆ್ಯಂಡ್ OTTಲಿ ಕನ್ನಡ ಸಿನಿಮಾಗೆ ಮಾರ್ಕೆಟ್ ಇಲ್ಲ. ರೀಸೆಂಟಾಗಿ ಬಂದಂತಹ ಸಿನಿಮಾಗಳು ಕಂಟೆಂಟ್ ಚೆನ್ನಾಗಿದ್ರೂ ಜನಗಳಿಗೆ ರೀಚ್ ಆಗೋ ವಿಷಯದಲ್ಲಿ ದುಡ್ಡು ಮಾಡೋದ್ರಲ್ಲಿ ಹಿಂದೆ ಉಳಿತು ಅಂತ ಅನ್ನಿಸ್ತು. ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೆ ಆಗಲಿ ಡೈರೆಕ್ಟರ್ಗೆ ಆಗಲಿ ಇದು ಯಾವ ತರಹದ ಸಿನಿಮಾ, ಈ ಸಿನಿಮಾದ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ಇಲ್ಲಾಂದರೆ ಒಂದು ಸಿನಿಮಾ ಮಾಡ್ತೀರಾ, ಬೆಂಗಳೂರಲ್ಲಿ ಕೆಲವೊಂದು ಥಿಯೇಟ್ರ್ ಸಿಗುತ್ತೆ, ಸ್ವಲ್ಪ ಜನ ಬಂದು ನೋಡ್ತಾರೆ, ಇನ್ನು ಸ್ವಲ್ಪ ಜನನ ಫೋರ್ಸ್ ಮಾಡಿ ಕರೆಸಿ ಕೂರಿಸ್ತಾರೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಆಮೇಲೆ ಮಾತಾಡೋಣ. ಆ ಸಿನಿಮಾದ ಹೀರೋ ಆಗಲಿ ಅಥವಾ ಬೇರೆ ಯಾರಾದರೂ ಥಿಯೇಟ್ರಿಗೆ ವಿಸಿಟ್ ಮಾಡ್ತಾರೆ ಆ್ಯಂಡ್ ಅದು ಯಾವ ರೀಚು ಕೊಡೋಲ್ಲ ಆ್ಯಂಡ್ ಸಿನಿಮಾ ತಲುಪಬೇಕಾದ ಆಡಿಯನ್ಸ್ಗೆ ತಲುಪೋದಿಲ್ಲ. ಸೊ ಇದರ ಬದಲು ನನ್ನ ಸಿನಿಮಾ OTT ಕಂಟೆಂಟ್ ಗುರು ಅಂತ ನಿಮಗೆ ಕ್ಲಾರಿಟಿ ಇದ್ದರೆ, OTTಯಲ್ಲಿ ಸಿನಿಮಾನ ಫೇಮಸ್ ಮಾಡೋಕ್ಕೆ ಯಾವ್ಯಾವ ಸ್ಟ್ರಾಟಜಿ ಆ್ಯಂಡ್ ಯಾವ ಥರ ಪ್ರಮೋಷನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಥಿಂಕ್ ಮಾಡಿ. ಈ ವಿಷಯಗಳನ್ನು ಹೇಳಿದಷ್ಟು ಈಸಿಯಲ್ಲ ಅಚೀವ್ ಮಾಡೋದು, ಐ ನೋ ದ್ಯಾಟ್. ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇವೆ, ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ. ಆಗಲೇ ಹೇಳಿದಾಗೆ ಸಿನಿಮಾ ಥಿಯೇಟರ್ಗೆ ಸಿನಿಮಾದವರೇ ಪೇ ಮಾಡಿ ಜನಗಳನ್ನು ಕರೆಸ್ತಾರೆ ಅಂತ. ಇದು ಒಳ್ಳೆಯದಾ? ಹೌದು, ಇದು ಒಳ್ಳೆಯದೇ. ನಿಮಗೆ ನಿಮ್ಮ ಸಿನಿಮಾದ ಮೇಲೆ ನಂಬಿಕೆ ಇದ್ದು ಈ ಥರ ಮಾಡ್ತಿದ್ದೀರಾ ಅಂದರೆ ಓಕೆ. ಅದು ಬಿಟ್ಟು 25 ಡೇಸ್ ಆಗಲಿ ಅಂತ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಪೇ ಮಾಡಿ ಜನಗಳಿಗೆ ಯಾಕೆ ತೋರಿಸ್ತಾರೆ ಅಂದರೆ, ಸಿನಿಮಾದ ಕಂಟೆಂಟ್ ಚೆನ್ನಾಗಿರುತ್ತೆ, ಬಟ್ ಡ್ಯೂ ಟು ಸಮ್ ವೇರಿಯಸ್ ಇಶ್ಯೂಯಿಂದ ಜನಗಳಿಗೆ ರೀಚ್ ಆಗಿರಲ್ಲ. ಈ ವೀಕ್ ಸ್ವಲ್ಪ ನಾವು ಪುಷ್ ಮಾಡಿದರೆ ನೆಕ್ಸ್ಟ್ ವೀಕ್ ಜನ ಥಿಯೇಟ್ರಿಗೆ ಬರ್ಬೋದೇನೋ ಅನ್ನೋ ಫೀಲಿಂಗ್ ಸಿನಿಮಾ ಟೀಮ್ದಾಗಿರುತ್ತೆ. ಇದು ಯಾಕೆ ಅಂದರೆ, ಶುಕ್ರವಾರ ರಿಲೀಸ್ ಆದ ಕನ್ನಡ ಸಿನಿಮಾಗೆ ಶುಕ್ರವಾರ ಶನಿವಾರ ಜನ ಥಿಯೇಟ್ರಿಗೆ ಹೋಗಲಿಲ್ಲ ಅಂದರೆ ಸೋಮವಾರನೇ PVR ಐನಾಕ್ಸ್ ಅವರು ಶೋ ಕೊಡೋದಿಲ್ಲ. ಆ್ಯಂಡ್ ಇದು ಅವ್ರದ್ದು ತಪ್ಪಲ್ಲ. ಖಾಲಿ ಒಂದು ಸಿನಿಮಾ ಶೋ ಕೊಡೋ ಬದಲು ಇನ್ನೊಂದು ಸಿನಿಮಾ ಹಾಕಿದರೆ ಅವ್ರಿಗೆ ಆಗೋಷ್ಟು ಇನ್ಕಮ್ ಆದರೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ನಾನೇ ಒಂದು ಸಿನಿಮಾಗೆ ಹೋಗಿದ್ದೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. ಆಗ ಅವರು ಟಿಕೆಟೇ ಕೊಡಲಿಲ್ಲ. ಸರ್, ಶೋ ಕ್ಯಾನ್ಸಲ್ ಆಗಿದೆ, ಬರೀ ಇಬ್ಬರಿಗೆ ಟಿಕೆಟ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಥಿಯೇಟ್ರಲ್ಲಿ 6ರಿಂದ 7 ಜನನಾದರೂ ಇರಬೇಕು ಅಂತ ಹೇಳಿದರು. ಈ ತರಹದ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಸಿನಿಮಾ ಟೀಮ್ ಕಡೆಯಿಂದ ಕೆಲವೊಂದು ಸಲ ಟಿಕೆಟ್ಗಳನ್ನು ಕೊಟ್ಟು ಸೀಟ್ ಫಿಲ್ ಮಾಡ್ತಾ ಇರ್ತಾರೆ. ಮತ್ತು ಜನಗಳು ಈಗ ಮೊದಲಿನ ಥರ ಇಲ್ಲ, ಎಲ್ಲ ಈಗ ಅವರ ಕೈಯಲ್ಲೇ ಇದೆ. ಎಲ್ಲ ಭಾಷೆಯ ಸಿನಿಮಾವನ್ನು ಅವರು ನೋಡ್ತಾನೆ ಇರ್ತಾರೆ. ಈ ನಮ್ಮ ಕನ್ನಡದ ಕ್ರಿಯೇಟರ್ಸ್ಗೆ ಅದೊಂದು ದೊಡ್ಡ ಚಾಲೆಂಜ್. ಆಟೋ ಹಿಂದ್ಗಡೆ ಪೋಸ್ಟ್ ಹಚ್ಚೋದಾಗಲಿ, ಸ್ಟಾರ್ ಹೀರೋಗಳನ್ನು ಕರೆಸಿ ಈವೆಂಟ್ ಮಾಡೋದ್ರಿಂದ ಆಗಲಿ ಸಿನಿಮಾಗೆ ರೀಚ್ ಸಿಗೋದಿಲ್ಲ. ಸಿನಿಮಾದ ಕಂಟೆಂಟ್ನ ಚೆನ್ನಾಗಿ ಇಟ್ಕೊಂಡು ಇವೆಲ್ಲ ಮಾಡಿದರೆ ವರ್ಕ್ ಆಗುತ್ತೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಅದಕ್ಕೆ ಬೇಕಾದಂತಹ ಜನಕ್ಕೆ ರೀಚ್ ಮಾಡಿಸೋಕೆ ಆಗ್ದಲೆ ಸಿನಿಮಾ ಕಮರ್ಷಿಯಲಿ ವರ್ಕ್ ಆಗದೇ ಇದ್ದಾಗ ನೆಕ್ಸ್ಟ್ ಸಿನಿಮಾ ಮಾಡೋರಿಗೂ ಕೂಡ ಒಂದು ಹೋಪ್ ಇರಲ್ಲ, ಎಲ್ಲ ಅಲ್ಲೇ ನಿಂತು ಹೋಗ್ಬಿಡ್ತವೆ. ಇದಿಷ್ಟು ಸರ್ಫೇಸ್ ಲೆವೆಲಲ್ಲಿ ಇದ್ದಂತಹ ಪ್ರಾಬ್ಲಮ್ಗಳು. ಇನ್ನು ಮೂವಿ ಮೇಕಿಂಗಲ್ಲಿ ಥಿಯೇಟ್ರ್ ಸಿಗೋ ವಿಚಾರದಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಿಷಯದ ಬಗ್ಗೆ ನನಗೆ ಅನಿಸಿರೋದನ್ನ ನಾನು ಹೇಳಿದ್ದೀನಿ. ನಿಮಗೆ ಏನಾದರೂ ಬೇರೆ ತರಹದ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋದ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.